ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಂಥವರು ಈ ರಾಜ್ಯದಲ್ಲಿ ಸಾಕಷ್ಟು ಸೇವೆಗಳನ್ನು ಮಾಡಿ ಅನೇಕ ರಾಜಕೀಯ ನಾಯಕರಿಗೆ ಮಾದರಿಯಾಗಿದ್ದಂಥವರು ಇವತ್ತು ಅವರಿಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ. ಅನೇಕ ಜನ ಪಕ್ಷಾತೀತವಾಗಿ ಬಂದು ಅಜಾತ ಶತ್ರು ಅವರ ಅಂತಿಮ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ನಮ್ಮ ಜೊತೆ ಸಚಿವರಾದಂಥ ವೆಂಕಟೇಶ್ ಅವರು ಇದ್ದಾರೆ. ಸರ್, ಎಸ್ ಎಂ ಕೃಷ್ಣವರ ಅಂಥ ಒಂದು ಹೆಸರು ಬಂದಂಥ ಸಂದರ್ಭದಲ್ಲಿ ತಾವು ಒಬ್ಬ ರಾಜಕಾರಣಿಯಾಗಿ ಅವರನ್ನು ನೆನಪು ಮಾಡ್ಕೊಳ್ಳೋದಾದರೆ? ಎಸ್ ಎಂ ಕೃಷ್ಣ ಅವರು ಸಾವು ನಮಗೆಲ್ಲ ಬೇಸರದ ಸಂಗತಿ. ಭಾಳ ಸುದೀರ್ಘವಾದಂಥ ರಾಜಕೀಯದ ಬದುಕು ಅವ್ರದ್ದು. ಜೊತೆಗೆ 92 ವರ್ಷ ವಯಸ್ಸಿನಲ್ಲಿ ಅವರು ನಿಧನರಾಗಿದ್ದಾರೆ. ಅವ್ರ ರಾಜಕೀಯ ಜೀವನ ಭಾಳ ರೋಚಕವಾದಂಥ ರಾಜಕೀಯ ಜೀವನ ಅವ್ರದ್ದು. ಎಲ್ಲ ವಿಧವಾದಂಥ ಅಧಿಕಾರವನ್ನು ಅವರು ಅಧಿಕಾರದ ಅವಧಿಯಲ್ಲಿ ಅನುಭವಿಸಿದ್ದಾರೆ. ಮತ್ತು ಅದು ಎಲ್ಲದಕ್ಕೂ ನ್ಯಾಯ ಕೊಟ್ಟಿದ್ದಾರೆ. ಅವರು ಸಮರ್ಥವಾಗಿ ನಿರ್ವಹಿಸಿದ್ದಾರೆ, ನ್ಯಾಯ ಕೊಟ್ಟಿದ್ದಾರೆ, ಜನರಿಗೋಸ್ಕರ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವತ್ತು ಎಸ್ ಎಂ ಕೃಷ್ಣ ಅವರ ಹೆಸರು ಎಲ್ಲರ ಮನಸ್ಸಲ್ಲಿ ಉಳ್ಕೊಂಡಿದೆ. ಅದು ವಿಶೇಷವಾಗಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಕರ್ನಾಟಕ ರಾಜ್ಯ ಮತ್ತು ಬೆಂಗಳೂರು ನಗರ ಹೆಚ್ಚು ಅಭಿವೃದ್ಧಿ ಆಗಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಅವರು ಜಾರಿ ಮಾಡಿದ್ದಾರೆ. ಇವತ್ತು ಬೆಂಗಳೂರು ನಗರ ಇಷ್ಟೊಂದು ಹೆಸರುವಾಸಿ ಆಗಲಿಕ್ಕೆ ಎಸ್ ಎಂ ಕೃಷ್ಣ ಅವ್ರ ಕೊಡುಗೆ ಭಾಳ ಅಪಾರವಾದಂಥ ಕೊಡುಗೆ ಇದೆ. ಏನು IT-BT ಅವ್ರ ಕಾಲದಲ್ಲಿ ಹೆಚ್ಚು ಅಭಿವೃದ್ಧಿ ಆಯಿತು. ಹೀಗಾಗಿ ಇವತ್ತು ದೇಶದಲ್ಲಿ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನಾದ್ರು ಬೆಂಗಳೂರು ನಗರ ಅಂತ ಗುರುತಿಸ್ಬೇಕಾದ್ರೆ ಅದಕ್ಕೆ ಅವ್ರದ್ದು ಕೊಡುಗೆ ಭಾಳ ಅಪಾರವಾದಂಥ ಕೊಡುಗೆ ಇದೆ. ಹೀಗಾಗಿ ಅವರು ರಾಜಕೀಯ ವೃತ್ತಿ ಜೀವನ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಜನರಿಗೆ ವಿಶೇಷವಾಗಿ ಭಾಳ ಹಸನ್ಮುಖಿಯಾಗಿ ಯಾವಾಗಲೂ ಅವರು ಇದ್ದಂಥವ್ರು. ಹೀಗಾಗಿ ನಾವೆಲ್ಲರೂ ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ದು ಅವರೆಲ್ಲರೂ ಅವ್ರನ್ನ ಇಷ್ಟಪಡ್ತಾ ಇದ್ವಿ. ಸರ್, ಭಾಳ ಮುಖ್ಯವಾಗಿ ಬೆಂಗಳೂರನ್ನು ಸಿಂಗಾಪುರ್ ಮಾಡೆಲ್ ಆಗಿ ಮಾಡಬೇಕಂತ ಒಂದು ಕಾನ್ಸೆಪ್ಟು ಅವ್ರದ್ದು. ಆ ಉದ್ದೇಶ ಇಟ್ಕೊಂಡು ಅವರು ಬೆಂಗಳೂರು IT-BT ಎಲ್ಲ ಮಾಡಿದ್ದು, ಬೆಂಗಳೂರು ನಗರ ಅಭಿವೃದ್ಧಿ ಅನೇಕ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದು. ಮತ್ತು ಅವರು ಇನ್ನೊಂದು ಅವಧಿ ಆಗಿದೆ, ಇನ್ನೂ ಹೆಚ್ಚು ಚೆನ್ನಾಗಿ ಮಾಡಿ ಕೆಲಸ ಮಾಡ್ತಿದ್ದೇನೋ ಅಂತಕ್ಕಂಥ ಆ ಮನಸ್ಸಲ್ಲಿ ಅವ್ರು ಇತ್ತು. ಆದರೆ ಅವಕಾಶ ಅವ್ರಿಗೆ ಸಿಗಲಿಲ್ಲ. ಹೀಗಾಗಿ ಅವರು ಒಳ್ಳೆಯ ಸಜ್ಜನ ರಾಜಕಾರಣಿ, ನಮಗೆಲ್ರಿಗೂ ಭಾಳ ವಿಶ್ವಾಸವಾಗಿ ಕಾಣ್ತಾಯಿದ್ರು. ಯಾವುದೇ ಪಕ್ಷ ಇದ್ದು ಸಿಕ್ಕಿದಾಗ ಮಾತಾಡುವಾಗ ಭಾಳ ಪ್ರೀತಿ ವಿಶ್ವಾಸ ನಮ್ಮನ್ನೆಲ್ಲ ಮಾತಾಡ್ಸೋರು. ಹೀಗಾಗಿ ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬ ಸದಸ್ಯರಿಗೆ ಅವ್ರ ಅಗಲಿಕೆ ಶಕ್ತಿ ಅಂತ ಹೇಳ್ಕೊಳ್ಳೋ ಶಕ್ತಿ ಯಾವುದಾದ್ರು ಫಂಕ್ಷನ್ಗಳಲ್ಲಿ ಕೊನೆಯದಾಗಿ ತಾವು ಭೇಟಿ ಮಾಡಿ ಅವ್ರನ್ನ ಮಾತಾಡ್ಸಿದ್ರು ಅಂತ? ಇಲ್ಲ, ನಾನು ಅವರು ರಾಜಕೀಯವಾಗಿ ಬೇರೆ ಬೇರೆ ಪಕ್ಷದಲ್ಲಿ ಬಂದಿದ್ದೀವಿ. ಹೀಗಾಗಿ ಪದೇ ಪದೇ ಭೇಟಿ ಆಗುವಂಥ ಸಂದರ್ಭ ಕಡಿಮೆ ಆಗಿತ್ತು. ಭೇಟಿ ಆಗಿದ್ದೀನಿ ಬೇರೆ ಬೇರೆ ಸಂದರ್ಭಗಳಲ್ಲಿ, ಏನೋ ಈಗ ಎಲ್ಲೆಲ್ಲ ಬೇರೆ ಬೇರೆ ಕಡೆ ಹಾಗೆ. ಬಟ್ ರಾಜಕೀಯವಾಗಿ ನಮಗೆ ಅವ್ರಿಗೆ ಬೇರೆ ಬೇರೆ ಪಕ್ಷದ ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ನಮ್ಗೆ ಸಿಗಲಿಲ್ಲ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ವೆಂಕಟೇಶ್ ಅವರ ಮಾತುಗಳು. ಅಂದರೆ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ನೀವೇ ಯಾವುದೇ ರೀತಿಯಾಗಿ ರಾಜಕೀಯ ಭೇದ ಭಾವ ಮಾಡದ ರೀತಿಯಲ್ಲಿ ಅವರು ಎಲ್ಲರನ್ನೂ ಕೂಡ ಸಮಾನ ಭಾವವಾಗಿ ನೋಡ್ತಾ ಇದ್ದಕ್ಕಂಥ ಒಂದು ವ್ಯಕ್ತಿತ್ವ ಎಸ್ ಎಂ ಕೃಷ್ಣ ಅವರು ಅಂತಕ್ಕಂಥ ಒಂದು ಮಾತನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಓಂ ಪ್ರಕಾಶ್ ಜೊತೆ ಲಕ್ಷ್ಮೀಪತಿ, ಫ್ರೀಡಮ್ TV, ಬೆಂಗಳೂರು.